ಬ್ಲಾಗ್ಸ್ಗೆ ನಿಮ್ಗೆಲ್ಲ ಸ್ವಾಗತ. ನಾನು ಹರ್ಷಿತಾ. ನನ್ನ ಬ್ಲಾಗ್ಸ್ ನೋಡು ನಿಮ್ಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದೇವಸ್ಥಾನಕ್ಕೆ ಹೋಗೋ ಮುಖಾಂತರ ನನ್ನ ಈ ಮಿನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಇಂದ ನಾನು ದೇವಸ್ಥಾನಕ್ಕೆ ಬರ್ದೇ ಇರೋ ಕಾರಣ ಇವತ್ತು ದೇವಸ್ಥಾನಕ್ಕೆ ಬೇಗ ಹೋಗೋಣ ಅಂತ ಅನ್ಬಿಟ್ಟು ಬೇಗ ಬಂದೆ. ಆದ್ರೂ ಜನ ಜಾಸ್ತಿ ಇದ್ರು. ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ನೋಡ್ಕೊಂಡು ನಾನು ಹೋಗಿದ್ದೆ ಹೋಟೆಲ್ ಕಡೆಗೆ. ಇಡ್ಲಿಗೆ ಹಾಯ್ ಹೇಳ್ತಾ, ಉಪ್ಪಿಟ್ಟಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಟಿಫನ್ ಮುಗಿಸಿ ನಾನು ಮನೆಗೆ ಬಂದೆ. ಜಯಶ್ರೀ ಜೊತೆ ಆಟ ಆಡ್ಕೊಂಡು ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇವತ್ತು ಅಮ್ಮ ಊರಿಂದ ಬಂದಿದ್ರು. ನಾಳೆ ಹಬ್ಬ ಇರೋ ಕಾರಣ ಸ್ವಲ್ಪ ಶಾಪಿಂಗ್ ಮಾಡಕ್ಕೆ ಅಂತ ಅನ್ಬಿಟ್ಟು ಊರಿಂದ ಬಂದಿದ್ರು. ನಾನು ಆಂಟಿ ಅಮ್ಮ ಜಯಶ್ರೀ ಊಟ ಮಾಡ್ಕೊಂತ ನಾವು ಹೋಗಿದ್ದೆ ಶಾಪಿಂಗ್ಗೆ. ಹೂ ತಗೊಂಡು ನಾವು ಹೋಗಿದ್ದೆ ದಿನಸಿ ಅಂಗಡಿಗೆ. ಇಲ್ಲಿ ಇವರಿಬ್ರು ಕಾನ್ವರ್ಸೇಷನ್ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ. ಒಬ್ರಿಗೆ ಮಾತು ಬರಲ್ಲ, ಇನ್ನೊಬ್ರಿಗೆ ಮಾತು ಬರಲ್ಲ, ಮತ್ ಕಿವಿನೂ ಕೇಳಿಸಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ನಾವು ಖುಷಿ ಪಟ್ಕೊಂಡು ಬೇರೆ ಅಂಗಡಿಗೆ ಹೋದ್ವಿ. ಇವ್ರ ಶಾಪಿಂಗ್ ಅಂತೂ ಮುಗಿಲೇ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು. ಮನೆಗೆ ಹೋದ್ಮೇಲೆ ಚಾರ್ಜ್ ಹಾಕೊಂಡು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಊರಿಗೆ ಹೊರಟ್ರು. ಅಮ್ಮನ ಬಿಟ್ಟು ಬರಕ್ಕೆ ಇವ್ರ 3 ಜನನು ಹೋದ್ರು. 11th ನನ್ನ ತಮ್ಮಂದು ಬರ್ತಡೇ ಇದೆ. ಅವ್ನ ಬರ್ತಡೇಗೆ ಬಟ್ಟೆ ಶಾಪಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೆ ಜುಡಿಯೋ ಕಡೆಗೆ. ಸ್ಟುಡಿಯೋದಲ್ಲಿ ಬಟ್ಟೆ ತಗೊಂಡು ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಾವು ಹೋಗಿದ್ದೆ ಪಾನಿಪುರಿ ತಿನ್ನೋದಕ್ಕೆ. ಪಾನಿಪುರಿ ತಿನ್ಕೊಂಡು ನಾವ್ ಇಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.